ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತ್ತೆ ಅವರು ಬೇಡ ಅಂದ್ರು ಕೇಳ್ದೆ. ಚಂದ್ರಕಾಂತ ಮ್ಯಾಜಿಕ್ ಬುಕ್ ನಲ್ಲಿ ಕಾರಿನ ಚಿತ್ರನ ಬರ್ದು ಕೊನೆಗೆ ಎಷ್ಟು ಕಷ್ಟಪಟ್ಲು ಅಂತ ನಿಮ್ಗೆಲ್ಲ ನೆನ್ಪಿದೆ ಅಲ್ಲ? ಇಲ್ಲ ಅಂದ್ರೆ ಈಗ್ಲೇ ಕೆಳಗಿರೋ ಲಿಂಕ್ ನ ಕ್ಲಿಕ್ ಮಾಡಿ ಆ ಎಪಿಸೋಡ್ ನ ನೋಡಿ ನಕ್ಬಿಡಿ. ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ವಾಚ್. ಒಂದು ದಿನ ಚಂದ್ರಕಾಂತ ತುಂಬಾ ಬೇಜಾರಿನಲ್ಲಿ ಮನೆ ಒಳಗ್ ಬಂದ್ಲು. ಅದನ್ನು ಗಮನಿಸಿದ ಸೂರ್ಯಕಾಂತ, ಏನಾಯ್ತೆ, ಯಾಕಷ್ಟ್ ಬೇಜಾರಲ್ಲಿದ್ಯಾ ಅಂತ ಕೇಳಿದ್ರು. ಅದು ಅತ್ತೆ, ಮೊನ್ನೆ ನಮ್ ದೋಸ್ತಿ ಮದ್ವೆಗ್ ಹೋಗಿದ್ನಲ್ಲ, ಅಲ್ಲಿ ನನ್ ಹ್ಯಾಂಡ್ ಬ್ಯಾಗ್ ಕಳ್ದೋಯ್ತು. ಅದ್ ಗೊತ್ತಾದ್ರೆ ನೀವ್ ಬೈತೀರ ಅಂತ ನಾನೇ ಹುಡುಕ್ತೆ, ಆದ್ರೆ ಅದೆಲ್ಲೂ ಸಿಗ್ಲಿಲ್ಲ ಅತ್ತೆ. ತುಂಬಾ ಬೇಜಾರಾಗ್ತಿದೆ. ಹಂಗ ಆಯ್ತು, ನೀನೇನು ಬೇಜಾರಾಗ್ಬೇಡ ತಗೋ, ಅದೆಲ್ಲಿದ್ಯೋ ನೀನು ಕಾಣ್ಸುತ್ತೆ, ಸ್ವಲ್ಪ ತಿರು ಅಂತ ಹೇಳ್ತಾ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಮ್ಯಾಜಿಕ್ ವಾಚ್ ಅನ್ನು ತಂದು ಚಂದ್ರಕಾಂತಾಳಿಗೆ ಕೊಡ್ತಾ, ಇಲ್ ನೋಡು, ಇದು ಮ್ಯಾಜಿಕ್ ವಾಚ್. ಇದನ್ನ ನಿನ್ ಕೈಯಲ್ಲಿ ಕಟ್ಕೊಂಡ್ರೆ ಸಾಕು, ಅದೇ ನಿನ್ ಬ್ಯಾಗ್ ಎಲ್ಲಿದ್ಯೋ ಅಲ್ಲಿ ಕರ್ಕೊಂಡೋಗುತ್ತೆ ಅಂತ ಹೇಳ್ತಾ ಆ ಮ್ಯಾಜಿಕ್ ವಾಚ್ ನ ಚಂದ್ರಕಾಂತಾಳಿಗೆ ಕೊಟ್ರು. ಅದರ ಕಡೆ ಆಶ್ಚರ್ಯದಿಂದ ನೋಡ್ಕೊಂಡು, ನಿಜವಾಗ್ಲೂ ಈ ವಾಚ್ಗೆ ನನ್ ಬ್ಯಾಗ್ ಎಲ್ಲಿದ್ಯೋ ಗೊತ್ತಾಗುತ್ತಾ ಅಂತ ಅನ್ಕೊಂಡು ಆ ವಾಚ್ ನ ಅವಳ ಕೈಗೆ ಕಟ್ಕೊಂಡ್ಲು. ಆವಾಗ ಆ ವಾಚು ಮ್ಯಾಜಿಕಲ್ ಆಗಿ ಬದ್ಲಾಯ್ತು. ಆವಾಗ ಚಂದ್ರಕಾಂತ ಆ ವಾಚ್ ಅನ್ನೇ ನೋಡ್ಕೊಂಡು, ಕಳ್ದೋಗಿರೋ ನನ್ ಬ್ಯಾಗ್ ಅನ್ನ ತೋರ್ಸು ಅಂತ ಹೇಳಿದ್ಲು. ಅಷ್ಟೇ, ಆ ವಾಚು ತಕ್ಷಣನೇ ಆಕ್ಟಿವ್ ಆಗಿ ಚಂದ್ರಕಾಂತಾಳನ್ನು ಆ ಬ್ಯಾಗ್ ಇರೋ ಕಡೆ ಕರ್ಕೊಂಡೋಯ್ತು. ಆ ರೀತಿ ಕರ್ಕೊಂಡೋಗಿ ಒಂದು ಗಿಡದ ಕೆಳಗೆ ಚಂದ್ರಕಾಂತ ಬ್ಯಾಗ್ ಇರೋ ಕಡೆ ನಿಂತಿತು. ಗಿಡದ ಹತ್ರ ಬ್ಯಾಗ್ ಇರೋದ್ ನೋಡಿ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಲು. ಅಮ್ಮಯ್ಯ, ಕೊನೆಗೂ ನನ್ ಬ್ಯಾಗ್ ಸಿಕ್ಬಿಡ್ತು ಅಂತ ಹೇಳ್ತಾ ವಾಪಸ್ ಮನೆಗ್ ಬರ್ತಾ ಇರೋವಾಗ ದಾರಿಯಲ್ಲಿ ಕಮಲ ಸಿಕ್ಕದ್ಲು. ಏನೇ ಕಮಲ, ಹೇಗಿದ್ಯಾ? ಮದ್ವೆ ಎಲ್ಲ ಚೆನ್ನಾಗಾಯ್ತಾ? ನಾನವತ್ತು ಬರ್ಬೇಕಂತ ಅನ್ಕೊಂಡೆ, ಆದ್ರೆ ಅವತ್ತು ಬರಕ್ಕಾಗಿಲ್ಲ ಅಂತ ಮಾತಾಡ್ಸಿದ್ಲು. ಹಾ, ಅವತ್ತು ನನ್ ಮದ್ವೆ ಚೆನ್ನಾಗೇ ಆಯ್ತು, ಆದ್ರೆ ನನ್ 7 ಗ್ರಾಮ್ ಚಿನ್ನನ ಯಾರೋ ಕತ್ಕೊಂಡ್ ಹೋಗ್ಬಿಟ್ರು ಕಣೆ. ಅವತ್ನಿಂದ ನಮ್ಮ ಮನೆಯವರು ಬೇಜಾರಲ್ಲಿದ್ದಾರೆ ಅಂತ ಹೇಳಿದ್ಲು. ಅದನ್ನು ಕೇಳಿಸ್ಕೊಂಡಿದ್ ಚಂದ್ರಕಾಂತ ಮನ್ಸ್ನಲ್ಲಿ ತುಂಬಾ ಸಂತೋಷ ಪಡ್ತಾ, ಅಯ್ಯೋ ಈ ರೀತಿ ಆಯ್ತಾ? ನಿನ್ ಬೇಜಾರ್ ನೋಡ್ತಿದ್ರೆ ನನಗ್ ತುಂಬಾ ನೋವಾಗ್ತಿದೆ, ಆದ್ರೆ ಏನ್ ಮಾಡಕ್ಕಾಗತ್ತೆ, ನೀನ್ ಬೇಜಾರಾಗ್ಬೇಡ, ಆಯ್ತು ಹೋಗ್ ಬರ್ತೀನಿ ತಗೋ ಅಂತ ಅಲ್ಲಿಂದ ಹೊರಟಳು. ದಾರಿಲ್ ಹೋಗೋವಾಗ ಚಂದ್ರಕಾಂತಾಳಿಗೆ ಒಂದು ಆಲೋಚನೆ ಬಂತು. ತಕ್ಷಣ ಅವಳ ಮ್ಯಾಜಿಕ್ ವಾಚ್ ಹತ್ರ, ಕಮಲನ್ ಬಂಗಾರ ಎಲ್ಲಿದೆ ತೋರ್ಸು ಅಂತ ಹೇಳಿದ್ಲು. ಅಷ್ಟೇ, ಆ ವಾಚು ಚಂದ್ರಕಾಂತನ ಎಳ್ಕೊಂಡು ಊರಿನಾಚೆ ಒಂದು ಮರದ ತೊಗಟೆ ಹತ್ರ ನಿಲ್ಲಿಸ್ತು. ಚಂದ್ರಕಾಂತ ಮರದ ತೊಗಟೆಯಲ್ಲಿ ನೋಡಿದ್ರೆ ಒಂದು ಮೂಟೆಯಲ್ಲಿ ಕಮಲನ್ ಬಂಗಾರದ ಒಡವೆ ಎಲ್ಲ ಅದ್ರಲ್ಲಿತ್ತು. ಅದನ್ನ ನೋಡಿದ ಚಂದ್ರಕಾಂತ, ಇಷ್ಟೊಂದು ಒಡವೆನಾ? ನನ್ನ ಒಡವೆನಲ್ಲ ನಮ್ಮ ಅತ್ತೆನೇ ಇಟ್ಕೊಂಡ್ರು. ನಾನ್ ಕೇಳಿದ್ರೆ ನಾನ್ ಬದ್ಲಾಗ್ಬೇಕು ಅಂತಾರೆ. ಹಂಗಾದ್ರೆ ಈ ಜನ್ಮದಲ್ಲಿ ನನ್ ಒಡವೆ ನನಗ್ ಸಿಗಲ್ಲ. ಅದಕ್ಕೆ ಇವತ್ತಿನಿಂದ ಈ ಒಡವೆ ಎಲ್ಲ ನನ್ ಒಡವೆ ಅನ್ಕೊಂಡು ಯಾರಿಗೂ ಗೊತ್ತಾಗ್ದಂಗೆ ರಹಸ್ಯವಾಗಿ ಆ ಒಡವೆಗಳನ್ನ ತಗೊಂಡ್ ಮನೆಗೋದ್ಲು. ತನ್ನ ಬ್ಯಾಗ್ ಸಿಕ್ಕಿರೋ ವಿಷಯನ ಅತ್ತೆ ಹತ್ರ ಹೇಳಿ ತರಾತುರಿಯಲ್ಲಿ ಆ ಮ್ಯಾಜಿಕ್ ವಾಚ್ ನ ಅತ್ತೆ ಕೈ ಕೊಟ್ಟು ಅವಳ ಕೋಣೆ ಒಳಗೆ ಓಡೋದ್ಲು. ಸೊಸೆ ಕಂಗಾಲಾಗಿದ್ದನ್ ನೋಡಿದ್ ಸೂರ್ಯಕಾಂತ ಅವಳ ಕಡೆ ಅನುಮಾನದಿಂದ ನೋಡಿದ್ರು. ಮರುದಿನ ಚಂದ್ರಕಾಂತ ಆ ಒಡವೆನೆಲ್ಲ ಹಾಕೊಂಡು ಕನ್ನಡಿ ಮುಂದೆ ನಿಂತು ಮೈ ಮರ್ತಿದ್ಲು. ಆ ರೀತಿ ನಿಂತಿದ್ ಚಂದ್ರಕಾಂತ ನೋಡಿ ಸೂರ್ಯಕಾಂತ, ಇವಳಿಗೆ ಇಷ್ಟೊಂದೊಡವೆ ಎಲ್ಲಿಂದ ಸಿಕ್ತು? ಯಾವ ಬಂಗಾರದ ಮನೆನೂ ಕನ್ನ ಹೊಡ್ದಿಲ್ಲ ತಾನೆ ಅನ್ಕೊಂಡು ಚಂದ್ರಕಾಂತ ಎದುರಿಗೆ ಬಂದು ಕೇಳಿದ್ರು. ಇಲ್ ನೋಡ್ ಹುಡ್ಗಿ, ಈ ಒಡವೆ ಏನು? ನಿನ್ ಅವತಾರ ಏನು? ಇಷ್ಟೊಂದೊಡವೆ ಎಲ್ಲಿಂದ ಬಂತು? ನಿಜ ಹೇಳು ಅಂತ ಕೇಳಿದ್ರು. ಹಠಾತ್ತನೆ ಅತ್ತೆ ಬಂದಿದ್ ನೋಡಿ ಬೆಚ್ ಬಿದ್ದಿದ್ ಚಂದ್ರಕಾಂತ ಭಯ ಪಟ್ಟಂತೆ ನಟಿಸುತ್ತಾ, ಅದು ಅತ್ತೆ, ಇದೆಲ್ಲ ನನ್ ಒಡವೆನೆ. ನನ್ ತವ್ರ ಮನೆ ಅವರು ಮದ್ವೆಗ್ ಹೋಗ್ತಿದೀನಿ ಅಂದಿದ್ದಕ್ಕೆ ನನಗ್ ಕಳ್ಸ್ಕೊಟ್ರು. ಅವಾಗ ನೀವ್ ಹೊರಗಡೆ ಹೋಗಿದ್ರಲ್ವಾ, ಅದಕ್ಕೆ ನಿಮಗ್ ಗೊತ್ತಾಗಿಲ್ಲ ಅಂತ ಸುಳ್ಳು ಹೇಳಿದ್ಲು. ಆದ್ರೆ ಸೊಸೆ ಮೇಲೆ ಸೂರ್ಯಕಾಂತಾಳಿಗೆ ಅನುಮಾನ ಇತ್ತು.
ತಕ್ಷಣ ಒಳಗಡೆ ಹೋಗಿ ಅವರ ಟ್ರಂಕು ಪೆಟ್ಟಿಗೆಯಿಂದ ಮ್ಯಾಜಿಕ್ ಗ್ಲೋಬ್ ಅನ್ ತೆಗೆದು ಅದ್ರೊಳಗ್ ನೋಡಿದ್ರು. ನಡೆದಿದ್ ವಿಷಯ ಎಲ್ಲ ಸೂರ್ಯಕಾಂತಾಳಿಗೆ ಅರ್ಥ ಆಯ್ತು. ಅಯ್ಯೋ ನನ್ ಕಿಲಾಡಿ ಸೊಸೆಯೇ, ನಾನ್ ನಿನಗ್ ಒಳ್ಳೇದಾಗ್ಬೇಕು ಅಂತ ಮ್ಯಾಜಿಕ್ ವಾಚ್ ಕೊಟ್ರೆ ಅದನ್ನ ಈ ರೀತಿ ಉಪಯೋಗಿಸ್ತೀಯಾ? ಮಾಡ್ತೀನಿರು ನಿನ್ಗೆ ಅಂತ ಅನ್ಕೊಂಡು ಮತ್ತೆ ಚಂದ್ರಕಾಂತ ಹತ್ರ ಬಂದು, ಇದೇನಮ್ಮ ನಿಮ್ ತವ್ರ ಮನೇಲಿ ಕೊಟ್ಟಿದ್ ಬಂಗಾರ ನೋಡಕ್ಕೆ ಕಾಗೆ ಬಂಗಾರ ತರ ಇದೆ. ಇಲ್ಲ ಅತ್ತೆ, ಇದು ಅಸಲು ಅಗ್ಮಾರ್ಕ್ ಚಿನ್ನ. ಅಯ್ಯೋ ನನ್ಗಿರೋ ಅನುಭವದಲ್ಲಿ ಹೇಳ್ತಿದ್ದೀನಮ್ಮ, ಇದು ನೋಡಕ್ಕೆ ಕಾಗೆ ಬಂಗಾರ ತರನೇ ಕಾಣಿಸ್ತಿದೆ. ಒಂದ್ ವೇಳೆ ನನ್ ಮಾತಿನ ಮೇಲೆ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಈ ಬೀದಿ ಕೊನೆಯಲ್ಲಿರೋ ಆಚಾರ್ಯ ಹತ್ರ ಕೇಳೋಗು, ಅವರೇ ಹೇಳ್ತಾರೆ. ಆ ಮಾತು ಕೇಳಿದ ತಕ್ಷಣನೇ ಚಂದ್ರಕಾಂತಾಳಿಗೆ ಅನುಮಾನ ಬಂತು. ಇದು ಕಾಗೆ ಬಂಗಾರನ? ಯಾವ್ದಕ್ಕೂ ಒಂದ್ಸಲ ಆ ಆಚಾರ್ಯ ಹತ್ರ ತಗೊಂಡೋಗ್ ತೋರ್ಸ್ಕೊಂಬರೋದು ಒಳ್ಳೇದು ಅನ್ಕೊಂಡು ಆ ಆಚಾರ್ಯ ಅವ್ರ ಮನೆಗೆ ಹೋದ್ಲು. ತಕ್ಷಣ ಸೂರ್ಯಕಾಂತ ಕಮಲಾಗೆ ಫೋನ್ ಮಾಡಿ, ಇಲ್ ನೋಡು ಹುಡ್ಗಿ, ನೀನ್ ಕಳ್ಕೊಂಡಿರೋ ಬಂಗಾರ ಸಿಕ್ಕಿದೆ. ಅದಕ್ಕೆ ಪಾಲಿಶ್ ಮಾಡ್ಸಿ ನಿನಗ್ ಕೊಡ್ಬೇಕು ಅಂತ ನಿನ್ ದೋಸ್ತು ಚಂದ್ರಕಾಂತ, ಅದೇ ನನ್ ಸೊಸೆಮ್ಮ, ಇವಾಗಷ್ಟೇ ಆಚಾರಿ ಮನೆಗ್ ಹೋದ್ಲು. ನೀನ್ ಹೋಗಿ ಅಲ್ಲಿ ನಿನ್ ಒಡವೆನ್ ತಗೋ ಅಂತ ಹೇಳಿದ್ಲು. ಕಳ್ದೋಗಿರೋ ಒಡವೆ ಎಲ್ಲ ಸಿಕ್ತು ಅಂತ ಸರಳ ತುಂಬಾನೇ ಸಂತೋಷ ಪಟ್ಲು. ತಕ್ಷಣ ಆಚಾರಿ ಮನೆಗೆ ಹೊರಟ್ಲು ಸರಳ. ಆಚಾರಿ ಮನೆಯಲ್ಲಿ ಬಂಗಾರನ ತೋರಿಸಿದ್ಲು ಚಂದ್ರಕಾಂತ. ಗೀಚೋ ಕಲ್ಲಿನ ಮೇಲೆ ಆ ಬಂಗಾರನ ಗೀಚ್ದ ಆಚಾರಿ ಅವರು, ಅಬ್ಬಾ ಇದು ನಂಬರ್ 1 ಬಂಗಾರನಮ್ಮ ಹೇಳ್ತಾ ಇದ್ದಂಗೆ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಲು. ಆದ್ರೆ ಅಷ್ಟ್ರಲ್ಲೇ ಅಲ್ಲಿಗೆ ಕಮಲ ಬಂದ್ಲು. ಕಮಲನ್ ನೋಡಿ ಚಂದ್ರಕಾಂತ ಕಂಗಾಲಾದ್ಲು. ಹೇಳ್ತಾ ಇದ್ದಂಗೆ ತನ್ನ ಒಡವೆಗಳನ್ನ ನೋಡಿದ್ ಕಮಲ ಆನಂದದಿಂದ, ನನ್ನ ಒಡವೆಗಳಿಗೆಲ್ಲ ಪಾಲಿಶ್ ಮಾಡಿಸಿ ನನಗ್ ಕೊಡ್ಬೇಕನ್ಕೊಂಡೆ ನೋಡು, ಸ್ನೇಹಿತೆ ಅಂದ್ರೆ ನಿಂತರ ಇರ್ಬೇಕು ಅಂತ ಹೇಳ್ತಾ ಚಂದ್ರಕಾಂತಾಳನ್ನು ತುಂಬಾ ಮೆಚ್ಕೊಂಡ್ಲು. ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಚಂದ್ರಕಾಂತ ಆ ಕಳ್ಳತನ ಅವಳ ಮೇಲ್ ಬೀಳ್ದೆ ಇದ್ದಿದ್ದಕ್ಕೆ ಸಂತೋಷ ಪಟ್ಲು. ಆದ್ರೆ ಕಮಲಾಗೆ ಅವಳಲ್ಲಿರೋ ವಿಷಯ ಹೇಗ್ ಗೊತ್ತಾಯ್ತು ಅಂತ ಚಂದ್ರಕಾಂತಾಳಿಗೆ ಅರ್ಥ ಆಗ್ಲಿಲ್ಲ. ಹೌದು ಕಮಲಾ, ನಿನಗೆ ಗೊತ್ತಾಯ್ತು? ನಿನ್ ಒಡವೆಗಳನ್ನೆಲ್ಲ ನಾನ್ ಪಾಲಿಶ್ ಮಾಡಿ ನಿನ್ ಕೊಡ್ತೀನಿ ಎಂದಿದ್ದು ಅಂತ ಕೇಳಿದ್ಲು. ಸರಿಯಾಗಿ ಹೇಳ್ದೆ ಕಣೆ ನೀನು, ನನಗೆ ಹೇಗೆ ಗೊತ್ತಾಗುತ್ತೆ? ನಿಮ್ ಮತ್ತೆ ಹೇಳಲಿಲ್ಲ ಅಂದಿದ್ರೆ. ಅಮ್ಮ ಅತ್ಯಮ್ಮ, ಇದೆಲ್ಲ ನಿನ್ ಕುತಂತ್ರನಾ ಅಂತ ಆಶ್ಚರ್ಯಪಟ್ಟಳು ಚಂದ್ರಕಾಂತ. ಖಾಲಿ ಕೈಗಳನ್ನ ಬೀಸ್ಕೊಂಡು ಮನೆಗ್ ಬಂದ್ಲು ಚಂದ್ರಕಾಂತ. ಇದೇನಮ್ಮ ಒಡವೆಗಳನ್ನ ತಗೊಂಡೋಗಿ ಬರೀ ಕೈಯಲ್ಲಿ ಬಂದಿದ್ಯಾ ಅಂತ ಏನು ಗೊತ್ತಿಲ್ದೇ ಇರೋ ಹಾಗೆ ಕೇಳಿದ್ರು. ಅದು ನಿಜವಾಗ್ಲೂನು ಕಾಗೆ ಬಂಗಾರನೇ ಅತ್ತೆ, ಅದಕ್ಕೆ ಅಲ್ಲೇ ಬಿಟ್ ಬಂದೆ. ಇಷ್ಟಕ್ಕೂ ನನ್ನ ಅಸಲಿ ಬಂಗಾರ ನಿನ್ನತ್ರನೇ ಇದೆ ಅಲ್ವಾ? ಅದನ್ನ ಹೀಗ್ ತಗೋಬೇಕು ನನಗ್ ಚೆನ್ನಾಗ್ ಗೊತ್ತು, ಮಾಡ್ತೀನಿರು ನಿನ್ಗೆ. ಕಳ್ಳಂಗೆ ಚೇಳ್ ಕಚ್ಚದಂಗೆ ಬಂಗಾರ ಹೋಯ್ತು ಅನ್ನೋ ಬೇಜಾರಲ್ಲಿದ್ದ ಚಂದ್ರಕಾಂತ ನೋಡಿ ಖುಷಿ ಪಟ್ರು ಸೂರ್ಯಕಾಂತ. ಈ ಎಪಿಸೋಡ್ ಕೂಡ ನಿಮ್ಮನ್ನ ನಗ್ಸಿದೆ ಅಂತ ನಾವೆಲ್ಲರೂ ನಂಬ್ತೀವಿ. ಮತ್ತೆ ಯೋಚನೆ ಯಾಕೆ ಮಾಡ್ತಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರೋ ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಂತೋಷಕ್ಕಾಗಿ ಇನ್ನಷ್ಟು ವಿಡಿಯೋಸ್ನ ವೀಕ್ಷಿಸುತ್ತೀರಿ ಕಾಕಾ ಟಿವಿ. ಒಂದು ದಿನ ಚಂದ್ರಕಾಂತ ದೊಣ್ಣೆ ತಗೊಂಡು ಮನೆ ಪೂರ್ತಿ ಓಡಾಡ್ತಿದ್ಲು. ಒಂದು ಸಣ್ಣ ಇಲಿ ಆ ಕಡೆ ಈ ಕಡೆ ಮನೆಯೆಲ್ಲ ತಿರುಕೊಂತ ಚಂದ್ರಕಾಂತಾಳಿಗೆ ತುಂಬಾ ತೊಂದರೆ ಕೊಡ್ತಿತ್ತು. ಈ ಇಲಿ ಮರಿ ಇದೆಯಲ್ಲ, ಇಷ್ಟೇ ಇಷ್ಟಿತ್ಕೊಂಡು ಪಿಟಿ ಉಷಾ ತರ ನನ್ನ ಇಡೀ ಮನೆ ಓಡಾಡಿಸ್ತಿದೆ. ಒಂದ್ ಸಲ ನನ್ ಕೈಗ್ ಸಿಕ್ಕಾಕೋಬೇಕದು, ಆವಾಗ ತೋರಿಸ್ತೀನಿ ಈ ಚಂದ್ರಕಾಂತಾಳಿಗಿರೋ ತಾಕತ್ತೇನು, ಅದಕ್ ತೋರ್ಸೋ ಲೆಕ್ಕ ಏನು ಅಂತ ಹೇಳ್ತಾ ದೊಣ್ಣೆ ತಗೊಂಡು ಆ ಇಲಿನ ಹೊಡೆಯೋ ಪ್ರಯತ್ನ ಮಾಡ್ತಿದ್ಲು. ಏನ್ರೋ ಪಂಚರ್ ಆಗಿರೋ ಸೈಕಲ್ ಟೈರ್ ತರ ತಯಾರಾಗಿ ಬಂದಿದ್ದೀರಾ? ಎಷ್ಟಾಯ್ತು ಕಲೆಕ್ಷನ್ಸ್ ಅಂತ ಕೇಳಿದ್ಲು. ಒಬ್ಬ ಕಲೆಕ್ಷನ್ ಏನು ಅಕ್ಕ, ವಿನಾಯಕ ಕಲೆಕ್ಷನ್ಗೆ ಚಂದ ಅಂತ ಹೋದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾರೆ. ಪಬ್ಲಿಕ್ ಎಲ್ಲ ಹುಷಾರಾಗ್ಬಿಟ್ಟಾರಕ್ಕು, ಈ ಸಲ ವಿನಾಯಕ ಚತುರ್ಥಿ ಮಾಡೋದ್ ಕಷ್ಟ ಕಣಕ್ಕು ಹೇಳ್ತಿದ್ರೆ, ಇಲ್ ನೋಡು ನಿಮ್ಮ ಅಕ್ಕ ಪಬ್ಲಿಕ್ಗಿನ ಮಸ್ತ್ ಹುಷಾರು, ಗೊತ್ತಾಯ್ತಾ? ಈ ಲಾಕ್ ಡೌನ್ ನಲ್ಲಿ ಸ್ಟೂಡೆಂಟ್ಸೇ ಸ್ಕೂಲ್ಗೆ ಹೋಗದೆ ಇದ್ದಾಗ ಆ ಸ್ಕೂಲೇ ಸ್ಟೂಡೆಂಟ್ಸ್ ಹತ್ರಕ್ ಬಂದಿಲ್ವಾ? ಹಾಗೆ ಪಬ್ಲಿಕ್ ಹತ್ರಕ್ಕೆ ವಿನಾಯಕ ಬಂದಿಲ್ಲ ಅಂದ್ಮೇಲೆ
ವಿನಾಯಕನ್ನೇ ಪಬ್ಲಿಕ್ ಹತ್ರಕ್ಕೆ ಕರ್ಕೊಂಡ್ ಹೋಗ್ಬೇಕು.